ಬನ್ನಿ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ವ್ಲಾಗ್. ಸೊ ನಡೀತಾ ಇದೆ. ಸೊ ಹೆಂಚ್ ಮೇಲೆ ಸೊ ಇನ್ನೇನು ನೀಟಾಗಿ ತಟ್ಟಿ ನಮ್ಮ ಸಿಸ್ಟರ್ ಹೆಂಚ್ ಮೇಲೆ ಹಾಕ್ತಾ ಇದ್ದಾರೆ. ಸೊ ವೆಲ್ಲಿ ಪ್ಲಾಟೆಡ್ ಆ್ಯಂಡ್ ಇಟ್ಸ್ ಟು ಬಿ ಫ್ರೈಡ್ ಇನ್ ದ ಪ್ಯಾನ್. ಸೊ ಬನ್ನಿ ನೋಡೋಣ ಕುಕ್ಕಿಂಗ್ ಪ್ರೊಸೀಜರ್ ಹೆಂಗಿದೆ ಅಂತ. ನಮ್ಮಮ್ಮ ಏನೇನು ಪ್ರಿಪೇರ್ ಮಾಡಿದ್ದಾರೆ ಯುಗಾದಿ ಹಬ್ಬಕ್ಕೆ ಅಂತ. ಫಲಹಾರ ಅಂತಲೇ ಭಾವಿಸ್ಬೋದು. ಸೊ ಬೇಸಿಗೆಗೆ ನಾವು ಅಡ್ಜಸ್ಟ್ ಆಗೋಕ್ಕೆ ಏನೇನು ಅಡುಗೆ ತಿಂಡಿ ಮಾಡ್ಕೊಂಡು ತಿನ್ನಬೇಕು ಅದನ್ನು ಸೊ ಇವತ್ತು ತಿನ್ನೋದ್ರಿಂದ ಬಾಡಿಗೆ ಒಳ್ಳೆಯದಾಗತ್ತೆ. ಸೊ ನೋಡಿ, ಸೊ ಕುಕ್ಕಿಂಗ್ ತವಾಗೆ ಹಾಕಿ ಪ್ಯಾನ್ನಲ್ಲಿ ಬೇಯಿಸ್ತಾ ಇದ್ದಾರೆ. ಸೊ ನೋಡಿ ಕುಕ್ ಆಗ್ತಾ ಇದೆ. ಇಟ್ ಈಸ್ ರೆಡಿ ಟು ಈಟ್ ಆಫ್ಟರ್ ಕುಕ್. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತಿದ್ದಾರೆ, ಏನೇನು ಫುಡ್ ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ. ಸೊ ಹೆಂಗೆ ನಡೀತಾ ಇದೆ ಯುಗಾದಿ ಸೆಲೆಬ್ರೇಷನ್ಸ್ ಅಂತ. ಜಸ್ಟ್ ಹ್ಯಾವ್ ಎ ಲುಕ್. ಕಮ್ ಆನ್ ಯಸ್, ಇಟ್ ಈಸ್ ಎ 4th ಬ್ಲಾಗ್ ಐ ಥಿಂಕ್. ಸೊ ನೋಡಿ ಎಷ್ಟು ಎಕ್ಸ್ಟೆಂಡೆಡ್ ಬ್ಲಾಗ್ ಮಾಡಿದ್ದೀನಿ ಅಲ್ಲ. ಸೊ ಅಷ್ಟೊಂದು ಇರುತ್ತೆ ನಮ್ಮ ಮನೇಲಿ ಪ್ರೊಸೀಜರ್ ಟು ಬಿ ಡನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿ, ಸೊ ನಮ್ಮ ತಂದೆ ಆಲ್ರೆಡಿ ಊಟ ತಿಂತಾ ಇದ್ದಾರೆ. ಸೊ ನೋಡಿ ಇದಾಗಿದೆ ನಮ್ಮ ಯುಗಾದಿ ಅಲ್ಲಿ ನಮ್ಮ ತಾಯಿ ಮಾಡಿರೋ ಡಿಶ್ಶು. ನಮ್ಮ ತಾಯಿ ಹಬ್ಬ ಬಂದ್ಬಿಡ್ತು ಅಂದರೆ ಅದಕ್ಕೆ ಅರ್ಲಿ ಮಾರ್ನಿಂಗ್ ಮಿಡ್ನೈಟಿಂದನೇ ಎದ್ದು ಎಲ್ಲ ಪ್ರಿಪ್ರೇಷನ್ಸು ಮಾಡಿಬಿಡ್ತಾರೆ. ಸೊ ನೋಡಿ ಈ ನನ್ನ ಮಗಳು ಒಬ್ಬಟ್ಟು ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ. ಸೊ ಎಲ್ಲರೂ ಡೈನಿಂಗ್ ಟೇಬಲಲ್ಲಿ ಅರೈವ್ ಆಗಿ ಎಲ್ಲರೂ ತಿಂತಾ ಇದ್ದಾರೆ. ಸೊ ಅದನ್ನು ಫುಟೇಜಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿ ತುಪ್ಪ ಸ್ಪೇರ್ ಮಾಡ್ತಾ ಇದ್ದಾರೆ, ತುಪ್ಪ ಸ್ಮೋಚಿಂಗ್ ಮಾಡ್ತಾ ಇದ್ದಾರೆ ಒಬ್ಬಟ್ಟಿಗೆ. ಸೊ ನಾನು ಆಲ್ರೆಡಿ ಒಬ್ಬಟ್ಟು ಊಟ ಎಲ್ಲರೂ ತಿಂತಾ ಇದ್ದಾರೆ. ಸೊ ನೋಡಿ ಸೊ ಇದಾಗಿತ್ತು ನಮ್ಮ ಊಟದ ಮೆನ್ಯೂ. ಚಿತ್ರಾನ್ನ, ಗೊಜ್ಜು, ತರಕಾರಿ ಗೊಜ್ಜು ಮತ್ತು ಒಬ್ಬಟ್ಟು ಮತ್ತು ಬೋಂಡ. ಇಷ್ಟು ಡಿಶಸ್ಸು ನಮ್ಮ ತಾಯಿ ಪ್ರಿಪೇರ್ ಮಾಡಿದರು. ಓವರಾಲ್ ನಾವೆಲ್ಲ ತಿಂದು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಮಂಗಳವಾರ ಬಂದು ನಾನ್ ವೆಜ್ ಊಟನ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನಮ್ಮಮ್ಮ ಎಷ್ಟು ಕ್ಯೂಟಾಗಿ ಮಾಡ್ತಾರೆ ಅಂತ. ಸೊ ಲಾಸ್ಟ್ಲಿ ನಮ್ಮಮ್ಮ ನನಗೆ ಬಡಿಸ್ಕೊಟ್ರು. ನಾನು ತಿಂತಾಯಿದ್ದೀನಿ. ಆಫ್ಟರ್ ದಟ್ ನಾನು ವೆಜ್ ಗೊಜ್ಜು ಪಲ್ಯ ಎಲ್ಲನೂ ತಿಂತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.